नीचे जो वो सब्सक्राइब का बटन है ना, उसको क्लिक करो। ಇವತ್ತಿನ ಜಾತಿವಾದಿತನ ದೇಶದಲ್ಲಿ ಐತಿ ಅನ್ನುವಂಥದ್ದು ಉದ್ದೇಶ ಅದ. ಸೊ ಅದು ಹೋಗಬೇಕು, ಸಮಾನತೆ ಬರಬೇಕು ಅನ್ನೋ ಉದ್ದೇಶದ ಪ್ರಕಾರ ನಮ್ದು ಆಶಯ ಅದ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗಲಾರ್ದಂಗೆ ನಾವು ಶಾಂತಿಯುತವಾದಂಥ ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡೇವಿ. ಮುಂದಿನ ಹೋರಾಟದ ರೂಪರೇಷೆಯನ್ನು ಹಾಕೊಂಡು ನಿಮಗೆ ತಿಳಿಸ್ತೇವೆ. ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ಬೇಕು ಅಂತ ನಮಗೆ ಸರ್, ಏನು ಕಲಬುರಗಿಯ ಡಿ ಕೊಟ್ಟನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿ ಸುಮಾರು 6 ರಿಂದ 8 ಜನ ದುಷ್ಕರ್ಮಿಗಳು ಆ ಹೇಯ ಕೃತ್ಯವನ್ನು ಎಸಗಿದ್ದಾರೆ. ಆ ಪೈಕಿ ಈಗಾಗಲೇ 4 ಜನ ಆರೋಪಿಗಳು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಬಂಧನ ಮಾಡಿದ್ದಾರೆ. ಆ ಆರೋಪಿಗಳು ಏನು ಹೇಳ್ತಾರೆ ಅಂತಂದರೆ, ಯಾಕಪ್ಪ ನೀವು ಇಂಥ ದುಷ್ಕೃತ್ಯ ಮಾಡಿದ್ರಿ ಅಂತಂದರೆ ಅವ್ರದ್ದು ಉದ್ದೇಶ ಇಷ್ಟೇ, ನಮ್ಮ ಈ ಒಂದು ಕೃತ್ಯದ ಹಿನ್ನೆಲೆ ಏನಪ್ಪ ಅಂತಂದರೆ ನಾವು ಕೋಮು ಸಂಘರ್ಷವನ್ನು ಉದ್ಭವ ಮಾಡಬೇಕಾಗಿತ್ತು, ಆ ನಿಟ್ಟಿನಲ್ಲಿ ನಮಗೆ ಸೂಚನೆ ಇತ್ತು, ಅದಕ್ಕೆ ನಾವು ಇದನ್ನು ಮಾಡೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಇದರ ಉದ್ದೇಶ ಏನು ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾನಿ ಮಾಡಿದರೆ, ಅವರ ಪ್ರತಿಮೆಗೆ ಅಪಮಾನ ಮಾಡಿದರೆ ದೇಶದಲ್ಲಿ ಕೋಮು ಸಂಘರ್ಷ ಉದ್ಭವ ಆಗ್ತದೆ ಅನ್ನುವಂಥ ಏನು ವಿಷಯ ಅದ, ಈ ವಿಷಯವನ್ನು ಮತ್ತೆ ಮುನ್ನೆಲೆಗೆ ತಂದಂಥ ಈ ದುಷ್ಟರನ್ನು ತತ್ಕ್ಷಣ ಪತ್ತೆ ಮಾಡಿ ಯು ಪಿ ಮಾದರಿ ಅನ್ನುವಂಥ ಏನು ಹಿಂದಿನ ಸರ್ಕಾರದ ಅವಧಿಯ ದುಷ್ಟರಿದ್ದರು ಅವರಿಗೆ ತಕ್ಕ ಉತ್ತರವನ್ನು ರಾಜ್ಯ ಸರ್ಕಾರ ಈ ದುಷ್ಟರ ಮನೆಗಳನ್ನು ಧ್ವಂಸ ಮಾಡೋದ್ರ ಮೂಲಕ ಉತ್ತರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಮತ್ತು ಈ ಸಾಂಕೇತಿಕ ಹೋರಾಟದ ನಂತರ ನಾಳೆ ಜನವರಿ 26ರ ಪ್ರಜಾರಾಜ್ಯೋತ್ಸವದ ನಂತರ ಹುಬ್ಬಳ್ಳಿ ಧಾರವಾಡದ ಎಲ್ಲ ಪ್ರಮುಖ ನಾಯಕರುಗಳೊಂದಿಗೆ ಸಭೆಯನ್ನು ಮಾಡೋದ್ರ ಮೂಲಕ ಮುಂದಿನ ಹೋರಾಟದ ತೀವ್ರ ರೂಪವನ್ನು ಸಹಿತ ನಾವು ಮಾಧ್ಯಮಗಳಿಗೆ ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಗುರುನಾಥ್ ಉಳ್ಳಿಕರ್. ನಮ್ಮ ಹೆಸರು ಸಂಜು ಬುಗುಡಿ ಅಂತ. ಇವತ್ತು ಏನು ನಾವು ಹಳೆ ಹುಬ್ಬಳ್ಳಿ ಸರ್ಕಲ್ನಲ್ಲಿ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಡಿ ಕೊಟ್ಟನೂರು ಗ್ರಾಮದಲ್ಲಿ ಕೆಲವೊಂದು ಕಿಡಿಗೇಡಿಗಳು ದೇಶದ ಮಾನವತಾವಾದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನಗೊಳಿಸುವ ಮೂಲಕ ಒಂದು ದುಷ್ಕೃತ್ಯವನ್ನು ಏನು ಮಾಡಿದ್ದಾರೆ, ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ದೇಶಕ್ಕೆ ಸಂವಿಧಾನ ಎಂಬ ಅಮೃತವನ್ನು ಬಾಬಾ ಸಾಹೇಬರು ನೀಡಿದ್ದಾರೆ. ಬಾಬಾ ಸಾಹೇಬರ ಸಂವಿಧಾನವನ್ನು ನಾವು ಪ್ರತಿಯೊಬ್ಬರು ಓದಿ ತಿಳ್ಕೊಂಡಾಗ ಮಾತ್ರ ಬಾಬಾ ಸಾಹೇಬರ ವ್ಯಕ್ತಿಯೋ ಶಕ್ತಿಯೋ ಎನ್ನುವುದನ್ನು ಗೊತ್ತಾಗಲಿದೆ. ಅದಕ್ಕಾಗಿ ನಾನು ತಮ್ಮ ಮೂಲಕ ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ, ಆಗ್ರಹಿಸುತ್ತೇನೆ. ಈಗೇನು ಈ ಕೃತ್ಯವನ್ನು ಎಸಗಿದರಲ್ಲಿ ಒಬ್ಬ ಪರಾರಿ ಆಗಿದ್ದಾನೆ, ಅವನು ಕೂಡ ತಾವು ಬಂಧಿಸಿ ಒಂದು ಕಠಿಣ ಕ್ರಮವನ್ನು ಜರುಗಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ಬಾಬಾ ಸಾಹೇಬರ ಹೆಸರಿಗೆ ಮಸಿ ಬಳಿಯೋದಾಗಲಿ, ಅವರನ್ನ ಪದೇ ಹೀಗೆ ಒಂದು ದುಷ್ಕೃತ್ಯವನ್ನು ಎಸಗುವಲ್ಲಿ ಮಾಡಿದವರಿಗೆ ಅತ್ಯಂತ ಕಾನೂನಿನ ಕಠಿಣ ಕ್ರಮವನ್ನು ಜರುಗಿಸುವ ಮೂಲಕ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಯಾವಾಗಲೂ ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೊಟ್ಟಂಥ ಸಂವಿಧಾನದಿಂದ ನಾವೆಲ್ಲರೂ ಒಂದು ನೆಮ್ಮದಿಯ ಒಂದು ಜೀವನವನ್ನು ವಾತಾವರಣವನ್ನು ಬದುಕ್ತಾ ಇದ್ದೇವೆ, ಮುಂದೆ ಕೂಡ ಬದುಕ್ತಾ ಇದ್ದೇವೆ. ಈ ದುಷ್ಕೃತ್ಯವನ್ನು ಎಸಗಿದ ಪೊಲೀಸ್ ಇಲಾಖೆಯವರು ಬಗ್ಗು ಬಡಿದು ಒಂದು ಈ ಏನು ಅವರ ಬಾಬಾ ಸಾಹೇಬರ ಅನ್ಯಾಯಗಳಿಗೆ ಒಂದು ನೋವಾಗಿದೆ, ಆ ನೋವು ಭರಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊತೇನೆ. ಜೈ ಭೀಮ್. ನಾನು ನಿಂಗರಾಜ್ ಹೊಸಮನಿ ಅಂತ. ಏನು ಕಲಬುರಗಿ ಜಿಲ್ಲೆ ಕೊಟ್ಟನೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇಂಥ ಕಿಡಿಗೇಡಿಗಳು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಕೂಡಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅಪಮಾನ ಎಸಗಿದ್ದಾರೆ, ಅವರನ್ನು ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಅವರನ್ನು ಯಾವುದೇ ತರಹದ
ಉದ್ದೇಶದಿಂದ ಅವ್ರನ್ನು ಹೊರಗಡೆ ಬಿಡಬಾರ್ದು ಅಂಥೇಳಿ ಅವ್ರಿಗೆ ಒತ್ತಾಯ ಮಾಡ್ತೇವೆ. ಇವತ್ತು ಹುಬ್ಬಳ್ಳಿಯಲ್ಲಿ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಂದ ಎಲ್ಲ ಸಮಾಜ ಬಾಂಧವರಿಂದ ನಾವು ಏನು ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕೂಡಲೇ ಇದಕ್ಕೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು. ಜೈ ಭೀಮ್. ಅವರು ಅಪಮಾನ ಮಾಡಿ ಮತ್ತು ರಾತ್ರಿ ಪಟಾಕಿ ಸಿಡಿಸಿದ್ದಾರೆ. ಹಾಂ ರೀ, ಹೌದು, ಪಟಾಕಿ ಸಿಡಿಸಿ ಮೂರ್ತಿ ಮೇಲೆ ಹೋಗ್ತಾರೆ ಅವರು. ಕೂಡಲೇ ಇದನ್ನು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಜೈ ಭೀಮ್. ಜೈ ಭೀಮ್. ನಾನು ಚೇತನಾ ಲಿಂಗದಾಳ್ ಅಂಥೇಳಿ ಛಲವಾದಿ ಮಹಾಸಭಾದ ರಾಜ್ಯ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀನಿ. ನಾವು ಇವತ್ತಿನ ದಿವಸ ಮೊನ್ನೆ ಕಲಬುರಗಿಯಲ್ಲಿ ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಕಿಡಿಗೇಡಿಗಳು ಅವಮಾನ ಮಾಡಿರುವಂಥ ಒಂದು ಅಕೃತ್ಯವನ್ನು ನಾವು ಖಂಡಿಸಿ ನಾವೆಲ್ಲ ಸೇರಿ ನಮ್ಮ ಅಂಬೇಡ್ಕರ್ ಕಾಲನಿಯ ವತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ನಾವೊಂದು ಪ್ರತಿಭಟನೆಯನ್ನು ಕೈಗೊಂಡಿದ್ವಿ ಇಂಡಿ ಪಂಪ್ನಲ್ಲಿ. ಈ ಒಂದು ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಒಂದು ಹೇಯ ಕೃತ್ಯವನ್ನು ಯಾರು ಇದನ್ನು ಮಾಡಿದ್ದಾರೆ ಆ ಒಂದು ಕಿಡಿಗೇಡಿಗಳಿಗೆ ಹಿಡಿದು ಈಗಾಗಲೇ 4 ಮಂದಿ ಸಿಕ್ಕಾರ ಅಂತ ಹೇಳಿದರು. ಇನ್ನೊಬ್ಬರು ಸಿಗಬೇಕು ಅಂತಂದ್ರೆ ಅವ್ರು ಸಿಕ್ಕ ನಂತರ ಅವರಿಗೆ ಅದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಏನಂದ್ರೆ ಆ ಶಿಕ್ಷೆ ಕೊಟ್ಟಿದ್ದು ನೋಡಿ ಮತ್ತೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತಂಟೆಗೆ ಹೋಗಬಾರ್ದಪ್ಪ ಅಂತ ಅವರು ತಿಳ್ಕೊಂಡು ಅದನ್ನು ದೂರ ಸರಿಬೇಕು, ಅಂಥ ಶಿಕ್ಷೆಯನ್ನು ಕೊಡಬೇಕು. ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಈ ಕೇಂದ್ರ ಸರ್ಕಾರದವ್ರಿಗೆ ಏನು ಚುಚ್ಚದಂಗೆ ಆಕೈತಿ. ಯಾಕಂತಂದ್ರೆ ಲಾಸ್ಟ್ ಟೈಮು ಅನಂತಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದ್ರೆ ಭಾಷಣದಲ್ಲಿ ಹೇಳಿದರು, ನಾವು BJP ಅವ್ರು ಬಂದಿರೋದ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ. ಸಂವಿಧಾನ ಬದಲಾವಣೆ ಮಾಡೋಕೆ ಇವ್ರು ಯಾರು? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು ರಾತ್ರಿ ಹಗಲು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನದಲ್ಲಿ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಹೆಂಗಂದ್ರೆ ಚಾ ಮಾರುವಂಥ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗ್ಯಾನಂದ್ರೆ ಅದು ನಮ್ಮ ಸಂವಿಧಾನದ ಒಂದು ಕೊಡುಗೆ ಅಂತ ತಿಳ್ಕೊಬೇಕು ಅವರು. ಅದಕ್ಕೆ ಇವತ್ತಿನ ದಿವಸ ನಾವೇನು ಸಾಂಕೇತಿಕವಾಗಿ ಏನು ಪ್ರತಿಭಟನೆಯನ್ನು ಮಾಡೇವಲ್ಲ, ಈ ಒಂದು ಯಾರ ಕೋಟ್ನೂರು ಗ್ರಾಮದೊಳಗೆ ನಮ್ಮ ಬಾಬಾ ಸಾಹೇಬ್ರ ಪುತ್ಳಿಗೆ ಅವಮಾನ ಮಾಡ್ಯಾರ ಅವರಿಗೆ ಖಂಡನೀಯವಾದ ಒಂದು ಶಿಕ್ಷೆಯನ್ನು ಕೊಡಬೇಕು. ಅಂದ್ರೆ ನಮಗೆ ಆ ಬಾಯಿಂದ ಹೇಳಕ್ಕೂ ಸಹಿತ ನಮಗೆ ಇದನ್ನಾಗ್ತೈತಿ. ಯಾಕಂದ್ರೆ ಅಂಥ ಕೃತ್ಯವನ್ನು ಮಾಡ್ಯಾರ ಅವರು. ನಮಗೆ ಏನೋ ಮಾಡ್ಯಾರ ಅನ್ನೋಂಗೆ ಆಗ್ಬಿಟ್ಟೈತಿ. ಈಗ ನಮ್ಮ ಬಾಬಾ ಸಾಹೇಬ್ರಿಗೆ ಮಾಡಿದ್ರೆ ನಮಗೆ ಮಾಡ್ದಂಗೆ. ಅದಕ್ಕೆ ಅಂಥ ಒಂದು ಏನು ಅವಮಾನದ ಕೆಲಸ ಮಾಡ್ಯಾರಲ್ಲ ಅವ್ರನ್ನ ಖಂಡನೀಯವಾಗಿ ಅವ್ರಿಗೆ ಶಿಕ್ಷಿಸ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ. ಕೊಡದೇ ಇದ್ದರೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ, ನಮ್ಮ ಕೈಯಾಗ ಕೊಡ್ರಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.